ಇರಾನ್ ಇಸ್ರೇಲ್ನಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಬಿಗ್ ಎಫೆಕ್ಟ್ ಬೀರ್ತಾ ಇದೆ ಅಂತಂದ್ರೆ ಭಾರತದಲ್ಲಿ ಸಿಲಿಂಡರ್ ಎಮರ್ಜೆನ್ಸಿ ಎಲ್ಲಾ ಕಡೆ ಕೂಡ ಕೇಳಿ ಬರ್ತಾ ಇದೆ. ವಿಪಕ್ಷಗಳ ಟೀಕೆಗೆ ಈಗ ಲೋಕಸಭೆಯಲ್ಲಿ ಇಂದು ಪ್ರಧಾನಿ ಮೋದಿ ಉತ್ತರವನ್ನ ಕೊಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆಯಲ್ಲಿ ಮೋದಿ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಗೊಂದಲಗಳಿಗೂ ಉತ್ತರ ನೀಡಲಿದ್ದಾರೆ ಮೋದಿ. ನೋಡಿ, ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಭಾರತಕ್ಕೆ ಸಿಕ್ಕಾಪಟ್ಟೆ ಬಿಗ್ ಎಫೆಕ್ಟ್ ಬೀರ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಸಿಲಿಂಡರ್ ಎಮರ್ಜೆನ್ಸಿಗಳ ಕೂಗು ಏನು ಕೇಳಿ ಬರ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ರು. ಸೊ ಮೋದಿ ಸರ್ಕಾರ ಹೀಗೆ ಮಾಡ್ತು, ಮೋದಿ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಹೀಗೆ ಮಾಡ್ತು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ರು ಅನ್ನೋದನ್ನ ಯಾರು ಕೂಡ ಮಾತನಾಡಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಹೀಗೆ ಮಾಡಿದ್ದಕ್ಕೆ ಹೀಗಾಗಿತ್ತು ಅನ್ನೋ ಒಂದು ವಿಪಕ್ಷಗಳ ಟೀಕೆಗಳೇನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಸಭೆಯಲ್ಲಿ ಇವತ್ತು ಪ್ರಧಾನಿ ಮೋದಿ ಉತ್ತರವನ್ನ ಕೊಡಲು ರೆಡಿಯಾಗಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಲೋಕಸಭೆಯಲ್ಲಿ ಮೋದಿ ಭಾಷಣವನ್ನ ಮಾಡೋದಕ್ಕೆ ಎಲ್ಲ ತಮ್ಮ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಎಲ್ಲ ಗೊಂದಲಗಳಿಗೂ ಕೂಡ ಉತ್ತರ ನೀಡಲಿದ್ದಾರೆ ಮೋದಿ. ವಿಪಕ್ಷಗಳ ಟೀಕೆಗೆ ಮೋದಿ ಉತ್ತರವನ್ನ ಕೊಡಲಿದ್ದಾರೆ. ಜೊತೆಗೆ ಏನು ಈ ಒಂದು ಎಮರ್ಜೆನ್ಸಿ ಗ್ಯಾಸ್ನ ಗೊಂದಲಗಳಿದ್ದಾವೆ ಇದೆಲ್ಲದಕ್ಕೂ ಕೂಡ ಉತ್ತರ ನೀಡಲಿದ್ದಾರೆ ಮೋದಿ. ವಿಪಕ್ಷಗಳ ಸಂಬಂಧಪಟ್ಟಂತೆ ಏನೆಲ್ಲ ಟೀಕೆಗಳನ್ನ ಕೊಡ್ತಾ ಇದ್ರು, ಈ ರೀತಿ ಮಾಡ್ತು ಕೇಂದ್ರ ಸರ್ಕಾರ ಅಂತ ಈ ಒಂದು ಭಾರತದ ಸಿಲಿಂಡರ್ ಎಮರ್ಜೆನ್ಸಿ ಬಗ್ಗೆ ಮಾತನಾಡ್ತಾ ಇದ್ರು. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಉತ್ತರ ಕೊಡಲಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆಯಲ್ಲಿ ಮೋದಿ ಭಾಷಣ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಗೊಂದಲ ಏನೇನಿತ್ತು, ಹೀಗೆ ಮಾಡಿದ್ರಲ್ಲ ಕೇಂದ್ರ ಸರ್ಕಾರ, ಈಗ ಕೊಡ್ತಾ ಇಲ್ವಲ್ಲ ಅಂತ ಜನ ಏನು ಮಾತಾಡ್ತಾ ಇದ್ರು, ವಿಪಕ್ಷಗಳು ಏನು ಮಾತಾಡ್ತಾ ಇದ್ರು, ಇದೆಲ್ಲದಕ್ಕೂ ಕೂಡ ಅಲ್ಪ ವಿರಾಮವನ್ನ ಇಡದೆ ಪೂರ್ಣ ವಿರಾಮವನ್ನ ಇಡೋದಕ್ಕೆ ಈಗ ಮೋದಿ ಲೋಕಸಭೆಯಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮಾತನಾಡೋದಕ್ಕೆ ಅಂದರೆ ಭಾಷಣ ಮಾಡೋದಕ್ಕೆ ರೆಡಿ ಇದ್ದಾರೆ. ಇನ್ನು ಎಷ್ಟರ ಮಟ್ಟಿಗೆ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಭೀಕರ ಯುದ್ಧದಲ್ಲಿ ನೆರೆ ರಾಷ್ಟ್ರವಾದಂತಹ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರ್ತಾ ಇದೆ ಇದನ್ನು ನೀವು ಗಮನಿಸಿದ್ದೀರಿ. ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಈಗ ಹಾಹಾಕಾರ ಶುರುವಾಗಿಬಿಟ್ಟಿದೆ ಸಿಲಿಂಡರ್ದು. ಈಗ ಮನೆಯಲ್ಲೂ ಕೂಡ ಕೆಲವೊಂದು ಮನೆಗಳಲ್ಲೂ ಕೂಡ ಈಗ ಹಾಹಾಕಾರ ಶುರುವಾಗ್ತಾ ಇದೆ. ಅಂದರೆ ಸಣ್ಣ ಪುಟ್ಟ ಸಿಲಿಂಡರ್ನ ಸಮಸ್ಯೆಗಳು ಶುರು ಆಗ್ತಾ ಇದೆ. ಇದನ್ನು ಸರ್ಕಾರ ಬಗೆಹರಿಸಬೇಕು, ಇದಕ್ಕೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತಂದಾಗ ಕಟ್ಟಿಗೆಗಳನ್ನು ಯೂಸ್ ಮಾಡಿ, ಎಲೆಕ್ಟ್ರಿಕಲ್ ಯೂಸ್ ಮಾಡಿ ಅಂತ ಹೇಳಿತ್ತು. ಆದರೆ ಎಲೆಕ್ಟ್ರಿಕಲ್ ಯೂಸ್ ಮಾಡಿದಾಗ ಅದು ಏನು ಬೆಸ್ಕಾಮಿಗೆ ಬರುತ್ತೆ, ಬೆಸ್ಕಾಮಲ್ಲಿ ಅವಾಗ ಟ್ಯಾಕ್ಸ್ ಹಾಕ್ತಾರೆ ಇಷ್ಟೊಂದು, ಅಥವಾ ಹೆಚ್ಚಿನದಾಗಿ ಇಷ್ಟೊಂದು ಯೂಸ್ ಮಾಡಿದ್ರಂತ ಅದಕ್ಕೆ ಹೆಚ್ಚಿನದಾಗಿ ಇಷ್ಟು ಓವರ್ಲೋಡ್ ಅಂತ ಇರುತ್ತೆ, ಅಷ್ಟು ಓವರ್ಲೋಡ್ನ ನಾವು ಹೆಚ್ಚಿನದಾಗಿ ಕರೆಂಟನ್ನು ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ನಾವು. ಇದೆಲ್ಲವೂ ಕೂಡ ಆರ್ಥಿಕ ಇಕ್ಕಟ್ಟಿಗೆ ಸಿಲುಕುವಂಥದ್ದೇ. ಹಾಗಾಗಿ ಈ ಭಾರತದಲ್ಲಿ ಏನು ಇಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರ್ತಾ ಇದೆ ಅದಕ್ಕೆ ಕಾರಣ ಏನು, ಅಮೇರಿಕಾ, ಇಸ್ರೇಲು, ಇರಾನು ಇವರೆಲ್ಲರೂ ಸೇರಿ ಮಾಡ್ತಾ ಇರುವಂತಹ ಯುದ್ಧ. ಹರ್ಮುಜ್ ಜಲಸಂಧಿಯನ್ನು ಕೆಲವೊಂದು ಕಾರಣಕ್ಕೆ ಬಂದ್ ಮಾಡಿದ್ದು. ಈಗ ಏನು ಶತ್ರು ರಾಷ್ಟ್ರ ಏನಿದೆ ಅವನ್ನ ಮಾತ್ರ ಹೊರತುಪಡಿಸಿ ಮಿತ್ರ ರಾಷ್ಟ್ರಗಳು ಯಾವುದೇ ಇದ್ರೂ ಹಡಗುಗಳನ್ನು ಮುಂದೆ ಸಾಗಿಸಿದ್ದಾರೆ. ಹಾಗಾಗಿ ಇನ್ನೇನು ಕೆಲವು ದಿನಗಳಲ್ಲಿ ಇದು ಕೂಡ ಹಾಹಾಕಾರ ಕಮ್ಮಿ ಆಗಬಹುದು. ಯಾಕಂದರೆ ಏನು ಹರ್ಮುಜ್ ಜಲಸಂಧಿಯಿಂದ 2 ಹಡಗುಗಳು ಕೂಡ ಬಂದಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹಾಹಾಕಾರ ಕಡಿಮೆ ಆಗಬಹುದು ಅಂತಲೇ ಭಾವಿಸಬಹುದು. ಹಾಗೆ ಇವತ್ತು ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಲೋಕಸಭೆಯಲ್ಲಿ ಈಗ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ಏನೇನು ಮಾತನಾಡ್ತಾರೆ ನೋಡೋಣ. 2 ಗಂಟೆ ಬಳಿಕ ಗೊತ್ತಾಗುತ್ತೆ.